ಶಿವಸ್ವರೂಪ ತತ್ವದ ವಿವರಣೆ. ಶಿವ ಎಂಬ ಪದದ ಅರ್ಥ. ಶಿವ ಎಂಬುದು ಸಂಸ್ಕೃತದ ಮೂಲದಲ್ಲಿ ಶಂ ಪ್ಲಸ್ ವ ಎಂಬ ಎರಡು ಧಾತುಗಳಿಂದ ಬಂದಿದೆ. ಶಂ ಎಂದರೆ ಮಂಗಲ, ಶಾಂತಿ, ದಿವ್ಯತೆ. ವ ಎಂದರೆ ಅಸ್ತಿತ್ವ, ಸರ್ವವ್ಯಾಪಕತೆ. ಅಂದರೆ ಶಿವ. ಶಿವ ಎಂದರೆ ಮಂಗಲಮಯ ಸತ್ಯದ ಸ್ವರೂಪ. ಅವರು ಕೇವಲ ದೇವರ ರೂಪವಲ್ಲ, ಅವರು ಸತ್ಯದ ಶಕ್ತಿ, ಜ್ಞಾನದ ಬೆಳಕು ಮತ್ತು ಪ್ರಾಣಶಕ್ತಿ. ಶಿವನು ತ್ರಿಗುಣಾತೀತ ಸ್ವರೂಪ. ಹಿಂದೂ ತತ್ವಶಾಸ್ತ್ರದ ಪ್ರಕಾರ ಸಕಲ ಪ್ರಪಂಚವು ಮೂರು ಗುಣಗಳಿಂದ ಸತ್ವ, ರಜ, ತಮಗಳಿಂದ ನಿರ್ಮಿತವಾಗಿದೆ. ಆದರೆ ಶಿವನು ತ್ರಿಗುಣಾತೀತ, ತ್ರಿಗುಣಗಳಿಂದ ಮೀರಿದ ತತ್ವ. ಅವರು ಸೃಷ್ಟಿಯ ಭಾಗ, ಸೃಷ್ಟಿಯ ವಿನಾಶದ ಫಲ, ಸ್ವರೂಪವಾಗಿ ಸೃಷ್ಟಿಯ ಮೂಲಬಿಂದು. ಉಪನಿಷತ್ತುಗಳಲ್ಲಿ ಶಿವನನ್ನು ನಿಷ್ಕಲ ತತ್ವ ಎಂದು ಕರೆಯುತ್ತಾರೆ. ಅಂದರೆ ರೂಪ, ಬಣ್ಣ, ಗಂಧ, ಕಾಲ ಯಾವುದಕ್ಕೂ ಬದ್ಧನಲ್ಲದ ಪರಮತತ್ವದ ಶಿವ. ಶಿವನ ಅರೂಪ ಮತ್ತು ರೂಪದ ಸ್ವರೂಪ. ಶಿವನು ಎರಡು ಸ್ಥಿತಿಗಳಲ್ಲಿ ಅಸ್ತಿತ್ವದಲ್ಲಿದ್ದಾರೆ. ನಿಷ್ಕಲ ಶಿವ, ಫಾರ್ಮ್ಲೆಸ್ ಕಾನ್ಷಿಯಸ್ನೆಸ್. ಅವರು ಅರೂಪ, ಶುದ್ಧ ಚೈತನ್ಯ. ಈ ಸ್ಥಿತಿಯಲ್ಲಿ ಶಿವನು ಬ್ರಹ್ಮತತ್ವ, ಅಂದರೆ ಶಾಂತಿ, ನಿಶಬ್ದ, ಸರ್ವವ್ಯಾಪಕತೆ. ಇದು ಧ್ಯಾನದ ಗಹನ ಸ್ಥಿತಿಯಲ್ಲಿಯೇ ಅನುಭವವಾಗುತ್ತದೆ. ಎರಡನೇದಾಗಿ ಸಕಲ ಶಿವ, ವಿತ್ ಫಾರ್ಮ್. ಅವರು ಲಿಂಗ ರೂಪದ ದೇವಾಲಯದಲ್ಲಿ, ಜ್ಯೋತಿರ್ಲಿಂಗದಲ್ಲಿ ಇವೆಲ್ಲವುಗಳ ರೂಪಗಳಲ್ಲಿ ಪೂಜಿಸಲ್ಪಡುತ್ತಾರೆ. ಶೈವ ಆಗಮಗಳ ಪ್ರಕಾರ ಈ ರೂಪವು ಜ್ಞಾನಕ್ಕೆ ದಾರಿಯಾಗಿದೆ. ಅನೇಕ ಜೀವಿಗಳ ನಂಬಿಕೆಯ ರೂಪವಾಗಿದೆ. ಅರ್ಧನಾರೇಶ್ವರ ತತ್ವ. ಶಿವ ಮತ್ತು ಪಾರ್ವತಿ ದೇವಿಯು ಬೇರೆ ಬೇರೆ ಅಲ್ಲ. ಅವರು ಅರ್ಧನಾರೇಶ್ವರ ರೂಪದಲ್ಲಿ ಪುರುಷ ಮತ್ತು ಪ್ರಕೃತಿಯ ಏಕತ್ವದ ಸಂಕೇತವಾಗಿದೆ. ಇದರಲ್ಲಿನ ತತ್ವವೇನೆಂದರೆ, ಪ್ರಪಂಚದಲ್ಲಿ ಸೃಷ್ಟಿಯು ನಡೆಯಬೇಕಾದರೆ ಶಕ್ತಿ ಮತ್ತು ಶಕ್ತಿವಂತ ಶಿವ ಇಬ್ಬರು ಒಂದಾಗಬೇಕು. ಶಿವನಿಲ್ಲದೆ ಶಕ್ತಿ ನಿರರ್ಥಕ, ಶಕ್ತಿ ಇಲ್ಲದೆ ಶಿವ ಸ್ತಬ್ಧ. ಇದು ದೈವಿಕ ಸಮಾನತೆಯ ಅತ್ಯುತ್ತಮ ಪ್ರತೀಕ. ಪಂಚಮುಖ ಶಿವ, 5 ಫೇಸ್ ಆಫ್ ಶಿವ. ಶೈವ ತತ್ವದಲ್ಲಿ ಶಿವನನ್ನು ಪಂಚಮುಖ ರೂಪದಲ್ಲಿ ವಿವರಿಸಲಾಗಿದೆ. ಮುಖ್ಯ ತತ್ವ, ಅರ್ಥ, ದಿಕ್ಕುಗಳು. ಸದ್ಯೋಜಾತ ಸೃಷ್ಟಿ, ಪ್ರಾರಂಭದ ಶಕ್ತಿ, ಪೂರ್ವ. ವಾಮದೇವನ ರಕ್ಷಣೆ, ಸೌಂದರ್ಯ, ಕರುಣೆ, ಉತ್ತರ ದಿಕ್ಕು. ಅಘೋರ ಸಂಹಾರಲಯ, ಅಹಂಕಾರದ ನಾಶ, ದಕ್ಷಿಣ ದಿಕ್ಕು. ತತ್ಪುರುಷ, ತಪಸ್ಸು, ಧ್ಯಾನ, ಆತ್ಮಜ್ಞಾನದ ಪಶ್ಚಿಮ ದಿಕ್ಕು. ಈಶಾನ, ಪ್ರಭುತ್ವ, ಮೋಕ್ಷ, ಪರಮಸತ್ಯ, ಮೇಲ್ಮುಖದ ದಿಕ್ಕು. ಈ ಪಂಚಮುಖದ ರೂಪದಲ್ಲಿ ಬ್ರಹ್ಮಾಂಡದಲ್ಲಿ ತತ್ವಗಳು. ಪಂಚಮುಖ ತತ್ವದಲ್ಲಿ ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ ರೂಪಾಂತರವಾಗಿದೆ. ಜ್ಯೋತಿರ್ಲಿಂಗ ತತ್ವ. ಶಿವನು ಜ್ಯೋತಿರ್ಮಯ, ಅಂದರೆ ಬೆಳಕಿನ ಸ್ವರೂಪ. ಲಿಂಗ ಎಂದರೆ ಚಿಹ್ನೆ, ಲಕ್ಷಣ, ಗುರುತು, ಸಾಕ್ಷಿ. ಹೀಗಾಗಿ ಜ್ಯೋತಿರ್ಲಿಂಗ ಎಂದರೆ ಅನಂತ ಬೆಳಕಿನ ರೂಪದಲ್ಲಿ ತಾನು ಅಸ್ತಿತ್ವದಲ್ಲಿರುವ ಶಿವ. ಈ ಜ್ಯೋತಿರ್ಲಿಂಗ ತತ್ವವು ಉಪನಿಷತ್ತುಗಳಲ್ಲಿ ವರ್ಣಿತವಾದ ಅಹಂ ಬ್ರಹ್ಮಾಸ್ಮಿ ಸಿದ್ಧಾಂತದಲ್ಲಿಯೇ ನಮ್ಮೊಳಗಿರುವ ಪರಮ ಚೈತನ್ಯವೇ ಶಿವ. ಶಿವನ ನೈತಿಕತೆ ಮತ್ತು ತತ್ವಜ್ಞಾನದ ಅಂಶಗಳು. ನೀಲಕಂಠ ತತ್ವ. ವಿಷವನ್ನು ತಾನೇ ಸ್ವೀಕರಿಸಿ ಜಗತ್ತನ್ನು ರಕ್ಷಿಸಿದ ತ್ಯಾಗದ ಪರಮಸ್ವರೂಪ ನಂಜುಂಡೇಶ್ವರ ಶಿವ. ಭಸ್ಮಧಾರಿ ರೂಪ. ಭಸ್ಮಧಾರಿ ರೂಪದಲ್ಲಿ ಲೋಕದ ಅಹಂಕಾರದಿಂದ ಮುಕ್ತನಾದ ಶುದ್ಧ ಚೈತನ್ಯ ಪರಮಸ್ವರೂಪ ಅಘೋರಿ. ಗಂಗಾಧರ ರೂಪ. ಶಕ್ತಿಯು ಜ್ಞಾನದಿಂದ ನಿಯಂತ್ರಿತವಾಗಬೇಕು ಎಂಬ ಬೋಧನೆ. ಗಂಗಾಧರೇಶ್ವರ ಶಿವ. ತ್ರಿನೇತ್ರ. ಇಂದ್ರಿಯ ನಿಗ್ರಹ ಜ್ಞಾನ, ಮನೋಜ್ಞಾನ, ಆತ್ಮಜ್ಞಾನ ಈ ಮೂರನ್ನೂ ಹೊಂದಿದ ಪರಿಪೂರ್ಣ ಜ್ಞಾನ ಶಿವ. ನಟರಾಜ. ನಾಟ್ಯದಲ್ಲಿ ಸೃಷ್ಟಿ, ಸ್ಥಿತಿ, ಲಯ, ಸುತ್ತುಚಕ್ರ. ಇದು ಬ್ರಹ್ಮಾಂಡದ ಚಲನೆಯ ಪ್ರತೀಕ. ತಾಂಡವಧಾರಿ ಶಿವ. ಶಿವಸ್ವರೂಪದ ಆಧ್ಯಾತ್ಮಿಕ ಅನುಭವ. ಯೋಗಶಾಸ್ತ್ರದಲ್ಲಿ ಶಿವನು ಸಾಕ್ಷಾತ್ ಚೈತನ್ಯ ಎಂದು ಪರಿಗಣಿಸಲ್ಪಟ್ಟಿದ್ದಾನೆ. ಧ್ಯಾನದಲ್ಲಿ ಭಕ್ತನಿಗೆ ಶಿವಸ್ವರೂಪವು ನಿಶ್ಚಲ ಶಾಂತಿಯಂತೆ, ಒಳಗಿನ ಬೆಳಕಿನಿಂದ ಅಥವಾ ಅನಂತ ಪ್ರೇಮದ ಸ್ಪಂದನೆಯಂತೆ ಅನುಭವವಾಗುತ್ತದೆ. ಈ ಅನುಭವವೇ ಶಿವದರ್ಶನ. ನಿರ್ವಚನೀಯ. ಇದು ಕಣ್ಣಿನಿಂದ ಕಾಣುವ ದೃಶ್ಯವಲ್ಲ, ಹೃದಯದಿಂದ ಅರಿಯುವ ಸತ್ಯ. ಇದಾಗಿದೆ. ಸಾಂಸ್ಕೃತಿಕ ಮತ್ತು ತತ್ವಜ್ಞಾನಾತ್ಮಕ ಪ್ರಭಾವ. ಶಿವಸ್ವರೂಪವು ಭಾರತೀಯ ಸಂಸ್ಕೃತಿಯ ಮೂಲಭೂತ ಆಧಾರವಾಗಿದೆ. ಕಲೆ, ನಾಟ್ಯ, ಸಂಗೀತ, ಸಾಹಿತ್ಯ, ಚಿತ್ರಕಲೆಗಳಲ್ಲಿ ಶಿವತತ್ವವು ಜೀವಂತವಾಗಿದೆ. ಧರ್ಮ, ಶರಣ ಚಳುವಳಿ ಮತ್ತು ಭಕ್ತಿ ಮಾರ್ಗಗಳು ಶಿವತತ್ವದಿಂದ ಪ್ರೇರಿತವಾಗಿದೆ. ನೈತಿಕತೆ, ಸಮಾನತೆ, ತ್ಯಾಗ, ಶಾಂತಿ, ಪ್ರೇಮ ಶಿವಧರ್ಮದ ತತ್ವ. ಜ್ಞಾನ. ಉಪನಿಷತ್ತುಗಳು ಹೇಳುವಂತೆ ಬ್ರಹ್ಮತತ್ವವೇ ಶಿವನ ಸಾರಾಂಶ. ಶಿವ ಸ್ವರೂಪ ಎಂದರೆ ರೂಪವಿಲ್ಲದ ಶಾಂತ ತತ್ವ ಮತ್ತು ರೂಪಧಾರಿಯಾದ ಕರುಣಾಮಯಿ ಭಗವಂತ. ಸೃಷ್ಟಿಯ ಮೂಲವು, ಲಯದ ಗುರಿಯು ಭಕ್ತರ ಹೃದಯದಲ್ಲಿ ಬೆಳಕು, ಸತ್ಯದ ಪ್ರತೀಕವಾಗಿದೆ.
ಶಿವಸ್ವರೂಪವೇ ಜ್ಞಾನ, ಭಕ್ತಿ, ಶಾಂತಿ ಮತ್ತು ಅನಂತ ಪ್ರೇಮದ ಪರಮತತ್ವ. ಅವರ ಧ್ಯಾನದಲ್ಲಿ ಮನುಷ್ಯನು ಅಹಂಕಾರವನ್ನು ಬಿಡುತ್ತಾನೆ, ಪ್ರಕೃತಿಯೊಂದಿಗಿನ ಬಾಂಧವ್ಯ ಏಕತ್ವವನ್ನು ಕಂಡುಕೊಳ್ಳುತ್ತಾನೆ. ಅಲ್ಲಿ ಅವನೊಳಗೆ ಶಾಂತಿ ಮತ್ತು ಮಂಗಲ ಅಂದರೆ ಶಿವತ್ವ ಹುಟ್ಟುತ್ತದೆ. ಹೀಗೆ ಶಿವಸ್ವರೂಪ ಎನ್ನುವುದು ಕೇವಲ ದೇವತಾ ಪೂಜೆಯ ವಿಷಯವಲ್ಲ, ಅದು ಅಸ್ತಿತ್ವದ ತತ್ವ, ಜ್ಞಾನ, ಶಾಂತಿ ಮತ್ತು ಮಂಗಲದ ಅನುಭವ. ಧನ್ಯವಾದಗಳು.